ಇನ್ನು ಹಲವಾರು ತಿಂಗಳುಗಳ ಬಳಿಕ ನಟ ದರ್ಶನ್ ಇವಾಗ ಸಿನಿಮಾ ಶೂಟಿಂಗ್ಗೆ ರೆಡಿ ಆಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ. ಡೆವಿಲ್ ಚಿತ್ರದ ಶೂಟಿಂಗ್ ಅರ್ಧಕ್ಕೆ ನಿಂತಿದೆ. ಸೊ ಹಾಗಾಗಿ ಈಗ ಸಿನಿಮಾ ಶೂಟಿಂಗ್ಗೆ ರೆಡಿ ಆಗ್ತಾ ಇದ್ದಾರೆ ನಟ ದರ್ಶನ್. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಎರಡನೇ ಆರೋಪಿ ದರ್ಶನ್ ಜಾಮೀನು ಪಡೆದು ಸದ್ಯಕ್ಕಂತೂ ನಿರಾಳರಾಗಿದ್ದಾರೆ. ತಮ್ಮ ಕಾನೂನು ಹೋರಾಟವನ್ನು ಮುಂದುವರೆಸಿದ್ದು ಸುಪ್ರೀಂ ಕೋರ್ಟಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ಬಾಕಿ ಇದೆ. ಈ ನಡುವೆ ದರ್ಶನ್ ತಮ್ಮ ವೃತ್ತಿ ಜೀವನಕ್ಕೆ ಕಿಕ್ ಸ್ಟಾರ್ಟ್ ಕೊಡೋದಕ್ಕೆ ತಯಾರಿ ಆಗ್ತಾ ಇದ್ದಾರೆ. ಕಳೆದ ಜೂನಲ್ಲಿ ನಿಂತೋಗಿದ್ದ ಚಲನಚಿತ್ರದ ಶೂಟಿಂಗ್ ಪ್ರಾರಂಭಿಸುವ ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಮುಂದಿನ ವಾರ ಕೋರ್ಟ್ನಲ್ಲಿ ಅನುಮತಿಯನ್ನು ಕೋರಲಿದ್ದಾರೆ. ಬೆಂಗಳೂರು ಬಿಟ್ಟು ಹೊರಗೆ ಹೋಗಬೇಕಾದ್ರೆ ಕೋರ್ಟ್ ಅನುಮತಿ ಕಡ್ಡಾಯವಾಗಿ ಪಡ್ಕೋಬೇಕು. ಹೀಗಾಗಿ ಕೋರ್ಟ್ಗೆ ಮಾಹಿತಿಯನ್ನು ನೀಡಿ ಶೂಟಿಂಗಲ್ಲಿ ಅವರು ಭಾಗಿಯಾಗ್ತಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಮುಂದಿನ ವಾರನೇ ಅದು ಕೋರ್ಟ್ಗೆ ಅರ್ಜಿ ಹಾಕ್ಕೊಂಡು ಪರ್ಮಿಷನ್ ಪಡ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಜಾಮೀನು ಪಡ್ಕೊಂಡು ದರ್ಶನ್ ಹೊರಗಡೆ ಏನೋ ಇದ್ದಾರೆ, ಬಟ್ ಅವ್ರು ಶೂಟಿಂಗಲ್ಲಿ ಇನ್ನೂ ಭಾಗವಹಿಸಿಲ್ಲ. ಯಾಕೆಂದರೆ ಅವ್ರಿಗೆ ಬೆನ್ನೋವು ತುಂಬ ಕಾಡ್ತಾ ಇತ್ತು. ಆಪ್ರೇಷನ್ ಕೂಡ ಮಾಡಿಸ್ಕೊಂಡಿಲ್ಲ. ಸದ್ಯಕ್ಕಂತೂ ಈಗ ಅವರು ಶೂಟಿಂಗಲ್ಲಿ ಭಾಗಿಯಾಗಲೇಬೇಕು, ಶೂಟಿಂಗ್ ಮಾಡಿಕೊಡ್ಬೇಕಾಗುತ್ತೆ. ಯಾಕೆಂದರೆ ಅದು ಅರ್ಧಕ್ಕೆ ನಿಂತಿರೋದು. 40% ಶೂಟಿಂಗ್ ಆಗಿದೆ, ಇನ್ನೂ 60% ಆಗಬೇಕು. ಸೊ ಹಾಗಾಗಿ ಈಗ ಆ ಕಡೆಗೆ ಅವರು ಗಮನವನ್ನು ಹರಿಸಿದ್ದಾರೆ ಅಂತಕ್ಕಂಥ ಮಾಹಿತಿ.